ಹಾಯ್ ಎವ್ರಿವನ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ತೇಜ ಭರತ್. ಯಾರೆಲ್ಲ ತೇಜ ಭರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇವತ್ತು ನನ್ನ ಮಗಂದು ಮೊದಲನೇ ವರ್ಷದ ಹುಟ್ಟುಹಬ್ಬ. ಹಂಗಾಗಿ ನನ್ನ ಮಗನ ಕರ್ಕೊಂಡು ಇದೇ ದೇವಸ್ಥಾನಕ್ಕೆ ಬಂದ್ವಿ. ಹೊರಗಡೆ ಹೋಗ್ಬೋದಿತ್ತು, ನಾಮಕರಣ ಅಲ್ವಾ, ಇನ್ನೊಂದು 2-3 ದಿನ ಇದೆ, ಹಂಗಾಗಿ ಟೈಮ್ ಆಗಿಬಿಡುತ್ತೆ. ಹಾಗಲ್ಲ, ಕಾಡೆಲ್ಲ ಕೊಡೋಕೆ ಹೋಗ್ಬೇಕಿತ್ತು. ನಮ್ಮ ಮನೆಯವ್ರಿಗೆ ತುಂಬ ಬ್ಯುಸಿ ಇದ್ದರು, ಅದಕ್ಕೆ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾವು ಈ ದೇವಸ್ಥಾನದಲ್ಲೇ ಫಂಕ್ಷನ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಊರಿಂದ, ನಮ್ಮೂರಲ್ಲೇ, ಊರಿಂದ ಸ್ವಲ್ಪ ಹೊರಗಡೆ ಇದ್ದೆ, ಅಳೂರು ಮಾರಮ್ಮನ ದೇವಸ್ಥಾನ. ಅದಕ್ಕೆ ನಮ್ಮ ಮನೆಯವರು ಇಲ್ಲಿಗೆ ಕರ್ಕೊಂಬಂದರು. ಫಸ್ಟ್ನೇ ಕಾಡಿಟ್ಟು ಪೂಜೆ ಮಾಡ್ಕೊಂಡು ಹೋಗೋಣ ದೇವ್ರಿಗೆ ಇಲ್ಲೇ ಅಂತ. ಹಾಗಾಗಿ ಇಲ್ಲಿಗೆ ಬಂದ್ವಿ, ನಾನು ಮತ್ತು ನನ್ನ ಮಗ. ನಮ್ಮ ಮನೆಯವರು, ಮಗಳು ಸ್ಕೂಲ್ಗೆ ಹೋಗಿದ್ಲು. ಬೇರೆ ದೇವಸ್ಥಾನಕ್ಕಾಗಿದ್ದರೆ ಅವಳನ್ನು ಕರ್ಕೊಂಡು ಹೋಗ್ತಿದ್ದೆ, ಇಲ್ಲೇ ಅಲ್ವಾ ಊರು ದೇವಸ್ಥಾನ, ಬೇಡ ಅಂದ್ಬಿಟ್ಟು. ಅದಕ್ಕೆ ನಾವು 3 ಜನ ಬಂದು ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು. ನಮ್ಮ ಮನೆಯವರು ತುಂಬ ನಂಬಿದಂಥ ದೇವರು ಇದು, ಅಳೂರು ಮಾರಮ್ಮ ದೇವಸ್ಥಾನ. ನೋಡಿ, ನನಗೆ ಈ 2024 11ನೇ ತಾರೀಕು ಸೋಮವಾರ ನನ್ನ ಮಗ ಹುಟ್ಟಿದ್ದು, ಮಾರ್ಚಿ. ನನಗಂತೂ ತುಂಬ ಖುಷಿಯಾದ ದಿನ. ನನ್ನ ಮಗಳು ಅಷ್ಟೇ, 2020 ಸೆಪ್ಟೆಂಬರ್ 1 ಅವಳು ಹುಟ್ಟಿದ ದಿನವೂ ಅಷ್ಟೇ ತುಂಬ ಖುಷಿ. ನನಗಿಬ್ಬರು ಮಕ್ಕಳು ಒಂದೇ. ನೋಡಿ, ಅವಳು ಅಂತಾಳೆ ನಿನ್ನ ಮಗ ಜಾಸ್ತಿ ಇಷ್ಟ ಅಂತ. ಅವಳು ಮುಂದೆ ಹಂಗೆ ಅನ್ನಿಸ್ಬೋದು, ಬಟ್ ನಂಗೆ ಇಬ್ಬರು ಮಕ್ಕಳು ಒಂದೇ ಅಂತ ಹೇಳ್ತೀನಿ. ಇವತ್ತು ಕೇಳ್ತಾಳೆ, ನೀವು ಅವನನ್ನು ಮಾತ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಿ, ಅವ್ನ ಬರ್ತಡೇ ಆಗಿರೋದಕ್ಕೆ ಅಂತ ಹೇಳ್ತಾಳೆ. ಅವಳಿಗೆ ಈ ವಿಡಿಯೋನ ತೋರಿಸಲ್ಲ, ಹಂಗಿದ್ರೂ ಗೊತ್ತಾಗ್ಬಿಡುತ್ತೆ ಒಂದ್ಸಲ. ಕೆಲವೊಂದು ಸಲ ನಾವು ತೋರಿಸ್ಬಾರ್ದು ಅಂತ ಫೋನ್ ಕೊಡಲ್ಲ, ಅಲ್ಲಿ ಜಾಸ್ತಿ ಫೋನ್ ನೋಡಲ್ಲ. ನಮ್ಮ ಮನೆಯವ್ರು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಿದ್ದಾಗ, ಅಮ್ಮ ನನ್ನ ಅಲ್ಲಿಗೆ ಕರ್ಕೊಂಡೇ ಹೋಗಿಲ್ಲ, ನೀವು ಇಲ್ಲಿಗೆ ಕರ್ಕೊಂಡು ಹೋಗಿಲ್ಲ, ನೀವು ಮಾತ್ರ ಹೋಗಿದ್ದೀರಿ ನೋಡಿ ಯೂಟ್ಯೂಬ್ಗೆ ಹಾಕಿದ್ದೀರಿ ಅಂತ ಹೇಳ್ತಾಳೆ. ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಪೂಜೆ ಎಲ್ಲ ಇಲ್ಲೇ ಮಾಡಿದ್ವಿ. ಫಸ್ಟ್ನೇ ಕಾಡಿಟ್ಟು ನಾನು ಮತ್ತು ಭರತ್ ಪೂಜೆ ಮಾಡಿದ್ವಿ. ನನ್ನ ಮಗ ನೋಡ್ತಾ ಇದ್ದ ಸುತ್ತಮುತ್ತ. ಈ ದೇವಸ್ಥಾನಕ್ಕೆ ಅವನನ್ನು ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೀವಿ, ಅದಕ್ಕೆ ನೋಡ್ತಾವನೆ, ಎಲ್ಲೋ ಕರ್ಕೊಂಡು ಬಂದವರಲ್ಲ ಅಂತ. ವಿಶಾಲವಾಗೈತೆ, ಮರ ಗಿಡಗಳು ಯಾವೂ ಇಲ್ಲ ಇಲ್ಲಿ, ತುಂಬ ಸೈಲೆಂಟಾಗೈತಲ್ಲ. ಬರೀ ಎಲ್ಲ ಸುತ್ತಮುತ್ತ ನೋಡಿದ್ರೆ ಎಲ್ಲ ಒಣಗೋಗೈತೆ, ಗದ್ದೆ ಬಯಲಲ್ವಾ, ಮಳೆ ಇಲ್ಲ, ಕವಲೆ ನೀರು ಇವಾಗ ಬಿಟ್ಟಿದ್ರು, ನಾಟಿ ಮಾಡ್ತಾರೆ. ಈಗೇನಾದರೂ ಮಳೆ ಹುಯ್ದುಬಿಟ್ರೆ ಇಲ್ಲಿ ಕಾಳಾಕ್ಬಿಡ್ತಾರೆ, ಇನ್ನು ನನ್ನ ಮಗನ ಬರ್ತಡೇ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಬೇಗನೆ ಸ್ವಲ್ಪ ಬೇಗ ಬರ್ತಡೇ ಮಾಡಿ ಮುಗಿಸ್ಬಿಡೋಣ ಅಂತ. ಇವನು ಫೈನಲಿ ಇವತ್ತು ಈ ಥರ ಬಟ್ಟೆ ನಮ್ಮ ಮನೆಯವ್ರು ಸೆಲೆಕ್ಷನ್ ಮಾಡಿದ್ದು. ನಂಗೆ ಸ್ವಲ್ಪ ಕಲರ್ ಇಷ್ಟ ಆಗಲಿಲ್ಲ, ಅವ್ರಿಗೆ ಇಷ್ಟ ಆಯಿತು. ಈ ಥರ ರೆಡಿಯಾಗ ನೋಡಿ ನನ್ನ ಮಗ. ಅಲ್ಲೂ ಸುಮ್ಮನಿರಲ್ಲ ನೋಡಿ, ಅಲ್ಲಿ ಚೇಷ್ಟೆ ಜಾಸ್ತಿ. ನಮ್ಮ ಮನೆಯವರು ಪೂಜೆ ಮಾಡಿದ್ರು, ಇಬ್ಬರು ಪೂಜೆ ಎಲ್ಲ ಮಾಡಿ ಮುಗೀತು. ನನ್ನ ಮಗನ್ನ ಅಡ್ಡು ಬೀಳಿಸ್ಕೊಂಡು ದೇವ್ರಿಗೆ, ದೇವರೇ ಕಾಪಾಡಪ್ಪ, ಎಲ್ರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರ ಕಷ್ಟನೂ ಪರಿಹಾರ ಮಾಡಪ್ಪ ಅಂತ ಬೇಡ್ಕೋತೀವಿ. ನಾವು ಯಾವತ್ತೂ ಅಷ್ಟೇ, ನಾನಾಗಲಿ ನಮ್ಮ ಮನೆಯವರಾಗಲಿ, ದೇವರೇ ನಮ್ಮನ್ನು ಕಾಪಾಡಪ್ಪ, ನಮ್ಮನ್ನು ಚೆನ್ನಾಗಿಡಪ್ಪ ಅಂತ ಅನ್ನಲ್ಲ. ಬೇರೆಯವ್ರನ್ನೂ ಕಾಪಾಡಪ್ಪ, ಎಲ್ರೂ ಒಳ್ಳೇದು ಮಾಡಪ್ಪ ಅಂತಲೇ ಹೇಳೋದು. ನಾವು ಚೆನ್ನಾಗಿದ್ದು ಬಿಟ್ರೆ ಸಾಕಲ್ಲ, ಫ್ಯಾಮಿಲಿನೂ ಚೆನ್ನಾಗಿರ್ಬೇಕಲ್ವ. ಎಲ್ಲರೂ ಚೆನ್ನಾಗಿದ್ದರೆ ನಮ್ಮ ಮನಸ್ಸು ಸ್ವಲ್ಪ ನೆಮ್ಮದಿ ಇರುತ್ತೆ. ಯಾರೋ ಒಬ್ರಿಗೆ ತೊಂದರೆ ಇದ್ದರೆ ತೊಂದರೆ ಆಯಿತು ಅನಿಸುತ್ತೆ. ಹಂಗಾಗಿ ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೋತಾ ಪೂಜೆ ಎಲ್ಲ ಮುಗಿಸಿದ್ವಿ. ನಮ್ಮ ಮನೆಯವರು ಪೂಜೆ ಎಲ್ಲ ಮುಗೀತು. ನೋಡಿ, ಈಗ ನನ್ನ ಮಗನ ಅಡ್ಡು ಬೀಳ್ಸೋಕ್ಕೆ ಎಷ್ಟು ಕಷ್ಟ ಅಂದರೆ, ಅಡ್ಡು ಬೀಳಲ್ಲ ಅವನು ದೇವ್ರ ಸ್ಥಾನದಲ್ಲಿ. ತಲೆಗೆ ಬಗ್ಗಪ್ಪ, ತಲೆ ಹಿಂಗೆ ಮಾಡು ಅಂದರೆ ಇಲ್ಲ, ಅಳ್ತಾ ಇದ್ದ, ನೋಡ್ತಾ ಇದ್ದ. ಹಂಗಿದ್ರು ಬಿಡಲಿಲ್ಲ, ಇಬ್ಬರು ಸೇರಿ ಅಡ್ಡು ಬೀಳ್ಸಿದ್ವಿ. ನೋಡಿ ಅಲ್ಲಿ ಹೆಂಗೆ ಚೇಷ್ಟೆ ಮಾಡ್ತಾನೆ ಗೊತ್ತಾ, ತುಂಬ ಚೇಷ್ಟೆ. ನೋಡೋಕೆ ಸಣ್ಣಕ್ಕಿದ್ರು 1 ನಿಮಿಷ ಮನೇಲಿ ಸುಮ್ಮನಿರೋದಿಲ್ಲ, ಕೀಟ್ಲೆ ಮಾಡ್ತಾನೇ ಇರ್ತಾನೆ. ನಾನ್ ಸ್ಟಾಪ್ ಸುಮ್ಮನೆ ನಿಂತಿತ್ತವ್ನು ನಿಲ್ಲಲ್ಲ, ಓಡ್ತಾನೇ ಇರ್ತಾನೆ. ಹೇಳಿದ ಮಾತಂತೂ ಒಂಚೂರೂ ಕೇಳಲ್ಲ. ನಾವೇನೋ ಕೊಟ್ಟು ಹೋಗಿದ್ರೆ ಅವನೇನೋ ಮಾಡಿರ್ತಾನೆ. ಆ ಥರ ನನ್ನ ಮಗ. ಇವ್ನಿಗೆ ಹೋಲಿಸ್ಕೊಂಡ್ರೆ ನನ್ನ ಮಗಳು ತುಂಬ ಸೈಲೆಂಟು ಪಾಪ. ಅವಳು ಚಿಕ್ಕವಳಿದ್ದಾಗ ಇಷ್ಟೊಂದೆಲ್ಲ ಚೇಷ್ಟೆ ಮಾಡ್ತಿರ್ಲಿಲ್ಲ. ಒಂದು ವಸ್ತು ಕೊಟ್ಬಿಟ್ಟು ಕುತ್ಕಮ್ಮ ಅಂದರೆ ಪಾಪ ಅದು ಕುತ್ಕೊಂಡು ಆಟ ಆಡ್ತಿತ್ತು. ಇನ್ನು ಅವರು ಸಂಜೆ ತನಕ ಕಾಡೆಲ್ಲ ಕೊಟ್ಟು ಸಂಜೆ ಬರ್ತಾ ಕೇಕ್ ತೊಗೊಬಂದಿದ್ರು. ಈ ಅಕ್ಕಪಕ್ಕ ಮಕ್ಳುಗಳನ್ನ ಕರೆದು ಕೇಕ್ ಕಟ್ ಮಾಡಿಸಿದ್ವಿ. ನೋಡಿ, ಇವತ್ತೇ ಅವನು ಈ ಥರ ಫೋಟೋ ಕೂತಿರೋದು ತುಂಬ ಸೈಲೆಂಟಾಗಿ. ಇನ್ನೂ ಕೇಕೆ ಕಟ್ಟಿಂಗ್ ಆಗಿಲ್ಲ, ಇಬ್ಬರು ತೊಗೊಂಡು ಅವರವರೇ ತಿಂತವ್ರೆ. ನಾವು ತಿನ್ಸೋಕ್ಕೂ ಬಿಡಲಿಲ್ಲ ಅವರು ಇಬ್ಬರೂ. ನೋಡಿ ನನ್ನ ಮಗ ಅವನೇ ಕಟ್ ಮಾಡಿಬಿಟ್ಟು ನಾವು ತಿನ್ನಿಸ್ತೀವಿ ಅಂದರೂ ಕೇಳಲಿಲ್ಲ. ಈ ಥರ ಎಲ್ಲ ಫೋಟೋ ಎಲ್ಲ ಹೊಡ್ಕೊಂಡ್ವಿ. ಇವತ್ತು ತುಂಬ ಚೆನ್ನಾಗಿ ಅಕ್ಕ ತಮ್ಮ ಕೂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡ್ರು.
ಇನ್ನು ನಮ್ಮ ಮನೆಯವರು ಫಂಕ್ಷನ್ಗೆಲ್ಲ ಕಾರ್ಡ್ ಕೊಟ್ಟೆಲ್ಲ ಮುಗ್ದಿತ್ತು. ಫಂಕ್ಷನ್ ನಾಳೆ ಅಲ್ವಾ, ಹಂಗಾಗಿ ಮಾರ್ಕೆಟ್ಗೆ ಬೇಗನೆ ಎದ್ದೋಗಿದ್ರು. ಎಲ್ಲ ಸಾಮಾನೆಲ್ಲ ತೊಗೊಂಬಂದರು. ನಮ್ಮದು ಮಾರ್ಕೆಟ್ ಬಂದು ಕೇರ್ಪೇಟೆಗೆ ಹೋಗಿದ್ದು. ನಮ್ಮ ಕೇರ್ಪೇಟೆಲಂತೂ ತುಂಬ ಚೆನ್ನಾಗಿತ್ತು. ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಎಲ್ಲ ತುಂಬ ಫ್ರೆಶ್ ಆಗಿತ್ತು. ನಮ್ಮ ಮನೆಯವರು ಅದನ್ನೇ ಹೇಳ್ತಾಯಿದ್ರು, ನೋಡು ಸೊಪ್ಪುಗಳೆಲ್ಲ ಎಷ್ಟು ಚೆನ್ನಾಗೈತಿ, ಎಷ್ಟು ಕಡಿಮೆ ರೇಟ್ ಇತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು ಅಂತ. ಎಲ್ಲ ಥರ ಹೇಳಿದ್ಕಿಂತ ತುಂಬ ಜಾಸ್ತಿನೇ ತಂದಿದ್ರು ನಮ್ಮ ಮನೆಯವರು. ನೋಡಿ ಸಂಜೆ ಆಯಿತು, ಅಷ್ಟರಲ್ಲಿ ಭಟ್ರುಗಳು ಬಂದು ಎಲ್ಲನೂ ಕಟ್ ಮಾಡ್ಕೋತಾಯಿದ್ರು. ಅಲ್ಲಿ ದೇವಸ್ಥಾನದಲ್ಲಲ್ವಾ, ಅಲ್ಲೆಲ್ಲ ಆಗಲ್ಲ ಕಟ್ ಮಾಡೋಕ್ಕೆ ಅಂದ್ಬಿಟ್ಟು, ಅದಕ್ಕೆ ನೈಟ್ ಹೊತ್ತೇ ಬಂದು ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಬಿಡಿಸಿ ಎಲ್ಲನೂ ಕಟ್ ಮಾಡಿ ಎಲ್ಲನೂ ತೊಳೆದು ನೀಟಾಗಿ ಎಲ್ಲನೂ ಮಾಡ್ತಾಯಿದ್ರು ಪಾಪ. ಮಟನ್ ಸಾಂಬಾರಿಗೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಅವರು ಫ್ರೈ ಮಾಡಿಟ್ಟರು ಇವಾಗಲೇ. ಬೆಳಗಿನ ಜಾವ 4 ಗಂಟೆಗೆ ಆಡಿಸ್ಕೊಂಬರೋಕ್ಕೆ ಅಂತ ಈರುಳ್ಳಿ ಎಲ್ಲನೂ ಈರುಳ್ಳಿ, ಸಾಂಬಾರು ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಈ ಥರ ಫ್ರೈ ಮಾಡಿ ಇಟ್ಟಿದ್ರು. ಸ್ವಲ್ಪ ಮೆಣಸಿನ್ಕಾಯಿನೂ ಹಾಕಿದ್ರು ಮಟನ್ ಸಾರಿಗೆ. ನಾನು ಅದನ್ನೇ ಅಂದೆ, ಮೆಣಸಿನ್ಕಾಯಿ ಹಾಕೋರಲ್ಲ, ಈ ಥರ ಫ್ರೈ ಮಾಡಿದ್ರಲ್ಲ ಅಂತ. ಎಲ್ಲನೂ ಫ್ರೈ ಮಾಡಿಟ್ಟರು. ಇನ್ನಷ್ಟರಲ್ಲಿ ನಿಮಗೆ ಗೊತ್ತಲ್ವ, ಫಂಕ್ಷನ್ನು ಅಂದರೆ ಪಾತ್ರೆ ಎಲ್ಲನೂ ಊರಿಂದನೇ ತೊಗೊಂಡೆಲ್ಲ ಹೋದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.